ಇನ್ನು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಒಟ್ಟು 5 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮೊದಲ ಹಂತದ ಚುನಾವಣೆ ನವೆಂಬರ್ 30ರಂದು ನಡೆಯಲಿದೆ. ಎರಡನೇ ಹಂತದ ಚುನಾವಣೆ ಡಿಸೆಂಬರ್ 7, ಮೂರನೇ ಹಂತ ಡಿಸೆಂಬರ್ 12, ನಾಲ್ಕನೇ ಹಂತದ ಚುನಾವಣೆ ಡಿಸೆಂಬರ್ 14, ಹಾಗೆಯೇ ಕೊನೆ ಹಂತದ ಚುನಾವಣೆ ಡಿಸೆಂಬರ್ 20ರಂದು ನಡೆಯಲಿದೆ. ಚುನಾವಣೆಯ ಫಲಿತಾಂಶ ಡಿಸೆಂಬರ್ 23ಕ್ಕೆ ಪ್ರಕಟವಾಗಲಿದೆ ಅಂತ ಚುನಾವಣಾ ಆಯೋಗದ ಮುಖ್ಯಸ್ಥ ಸುನಿಲ್ ಅರೋರಾ ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಇವತ್ತಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಲಿದೆ. ECI, in exercise of its authority and powers conferred under the, is committed to hold free, fair and transparent elections in the state. Phase 1, 13 ACs, date of notification 6th November. Last date of making nomination 13th November. Date of scrutiny 14th November. Last date of withdrawal 16th November. Date of poll 30th November. Date of counting 23rd December. झारखंड में 2009 में 5 चरण में चुनाव हुए और अब भी झारखंड में विधानसभा में 5 फेज में चुनाव हो रहा है. ಜಾರ್ಖಂಡ್ನಲ್ಲಿ ಚುನಾವಣೆಯ ಡೇಟ್ ಅನೌನ್ಸ್ ಆದ್ರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಚುನಾವಣೆ ನಡೆದು ರಿಸಲ್ಟ್ ಅನೌನ್ಸ್ ಆಗಿ 8 ದಿನಗಳಾದ್ರೂ ಕೂಡ ಸರ್ಕಾರ ರಚನೆಯ ಸರ್ಕಸ್ ಅಂತೂ ಮುಗಿತಾನೆ ಇಲ್ಲ. ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟ ಜಂಜಾಟ ಆಗ್ತಾನೆ ಇದೆ. ಶಿವಸೇನೆ ಒಂದೇ ಸರ್ಕಾರ ರಚನೆಯ ಉತ್ಸುಕತೆಯನ್ನ ತೋರಿಸ್ತಾ ಇದೆ. ಕಾಂಗ್ರೆಸ್ ಪ್ರತ್ಯೇಕ ಸಭೆಯನ್ನ ನಡೆಸಿದೆ. ಇವೆಲ್ಲದರ ಮಧ್ಯೆ ರಾಷ್ಟ್ರಪತಿ ಆಡಳಿತದ ಕರಿಚಾಯಿ ಕೂಡ ಆವರಿಸಿದೆ. ಇದರ ಜೊತೆಗೆ ಎಲ್ಲಾ ಜಗಳವನ್ನ ನೋಡಿ ಸುಸ್ತಾಗಿರುವ ರೈತನೊಬ್ಬ ಇವರಿಬ್ಬರ ಜಗಳ ಮುಗಿಯುವವರೆಗೂ ನನ್ನನ್ನೇ ಸಿಎಂ ಮಾಡಿ ಅಂತ ಪತ್ರವನ್ನು ಬರೆದಿದ್ದಾನೆ. ಒಂದ್ ಕಡೆ ಶತಮಾನದಲ್ಲೇ ಕಾಣದಂಥ ಭೀಕರ ಪ್ರವಾಹ, ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಸಂತ್ರಸ್ತರು, ಇನ್ನೊಂದೆಡೆ ಸಿಎಂ ಸೀಟಿಗಾಗಿ ಕಿತ್ತಾಡ್ತಿರುವ ರಾಜಕೀಯ ಪಕ್ಷಗಳು. ಇದನ್ನೆಲ್ಲ ನೋಡಿ ಕಂಗಾಲಾಗಿರುವ ಮಹಾರಾಷ್ಟ್ರ ರೈತ ನನ್ನನ್ನೇ ಸಿಎಂ ಮಾಡಿ ಅಂತ ಗವರ್ನರ್ಗೆ ಪತ್ರ ಬರೆದಿದ್ದಾನೆ. ಬೀಡ್ ಜಿಲ್ಲೆಯ ಶ್ರೀಕಾಂತ್ ವಿಷ್ಣು ಗಡಾಲೆ ಬಿಜೆಪಿ ಶಿವಸೇನೆ ಕಿತ್ತಾಟ ನಿಲ್ಲೋವರೆಗೂ ನನ್ನ ಸಿಎಂ ಮಾಡಿ ಎಂದು ಮಹಾರಾಷ್ಟ್ರ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರ ರೈತರ ಸಂಕಷ್ಟ ಒಂದ್ ಕಡೆಯಾದ್ರೆ, ಈ ಕಡೆ ಶಿವಸೇನೆ ಹಾಗೂ ಬಿಜೆಪಿ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಬಿಜೆಪಿ ಬಿಟ್ಟು ಬೇರೆ ಕಡೆ ವಾಲ್ತಿರೋ ಶಿವಸೇನೆ ಎನ್ಸಿಪಿ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿರೋ ಸಂಜಯ್ ರಾವತ್ ಬಿಜೆಪಿ ನಾಯಕರು ಅಹಂಕಾರ ಬಿಡಬೇಕು ಎಂದಿದ್ದಾರೆ. जिस प्रकार की राजनीति कांग्रेस पार्टी करते आई है, मुझे लगता है महाराष्ट्र में वो भी नहीं चाहेंगे कि सत्ता बीजेपी के हाथ में जाए. 5 साल का अनुभव भी उनके पास होगा, लेकिन हमसे कोई उनसे संपर्क नहीं है. लेकिन मैं इतना ही कहूंगा, पहले भी कहा है, अगर शिवसेना चाहती है तो बहुमत जुटा सकती है. ಶಿವಸೇನೆ ನಾಯಕರು ಭೇಟಿ ಮಾಡ್ತಿದ್ದಂತೆ ನ್ಯೂಸ್ 18ಗೆ ಸ್ಪಷ್ಟನೆ ನೀಡಿದ ಶರದ್ ಪವಾರ್, ಮಹಾರಾಷ್ಟ್ರ ಜನ ಬಿಜೆಪಿ ಶಿವಸೇನೆಗೆ ಜನಾದೇಶ ನೀಡಿದ್ದಾರೆ. ಅವರೇ ಸರ್ಕಾರ ರಚಿಸಬೇಕು, ನಾವು ಬಿಜೆಪಿಗೆ ಬೆಂಬಲ ಕೊಡೋದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಮಹಾ ಹಗ್ಗಜಗ್ಗಾಟ ಮುಂದುವರೆದಿರುವ ನಡುವೆಯೇ ಪರಿಸ್ಥಿತಿ ಲಾಭ ಪಡೆಯೋ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ನಿಯೋಗದ ಸಭೆ ನಡೆಯಿತು. ಎನ್ಸಿಪಿ ಶಿವಸೇನೆ ಜೊತೆ ಕೈ ಜೋಡಿಸೋ ಬಗ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಯಿತು. देखिए, हमने वी आर वेटिंग एंड वाचिंग द सिचुएशन. हम सही वक्त पे फैसला करेंगे. इतना ज्यादा कैसे मिलेगा, हिस्सा ज्यादा मिलने के लिए दोनों का झगड़ा चल रहा है, इतना ही इसका मतलब है. हमने हमारा मैंडेट ही वैसा है, विपक्ष में बैठो तो हम विपक्ष में बैठ जाएंगे. ಇಷ್ಟೆಲ್ಲ ನಡೀತಿದ್ರು ಬಿಜೆಪಿ ಪಡೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಆದರೂ ನವೆಂಬರ್ 7ರೊಳಗೆ ಸರ್ಕಾರ ರಚನೆ ಆಗದಿದ್ರೆ ರಾಷ್ಟ್ರಪತಿ ಆಡಳಿತ ಜಾರಿಯಾಗೋ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.